ಜೊತೆ ಹೆಂಗ್ ಮಾತಾಡಿದೀವಿ, ಇವಾಗ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಅಷ್ಟು ಭರವಸೆ ಇಲ್ವಾ ನನ್ನ ಡೈಲಾಗ್ ಹೇಳೋ ರೀತಿ ಬಗ್ಗೆ ಅಂದೆ. ಇಲ್ಲ ಇಲ್ಲೊಬ್ರು ದೊಡ್ಡ ಡೈರೆಕ್ಟರ್ ಕೂತಿದ್ದಾರೆ, ಅವರು ನಿಮ್ಮ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನನಗೆ ಶಂಕೆ ಇಲ್ಲ, ಅವರಿಗಿದೆ, ಹಾಗಾಗಿ ಮಾಡಿ ಕಳಿಸಿ ಅಂದರು. ಸರಿ, ಮಾಡಿ ಕಳಿಸ್ದೆ. ನೋಡೋಣ ಇರಿ, ಒಂದು 2 ದಿವಸ ಬಿಟ್ಟು ಹೇಳ್ತೀನಿ ಅಂದರು. ನಾನು ಗಡ್ಡ ತೆಗೆಯೋದು ಅಂತಲೇ ನಿರ್ಧಾರ ಮಾಡಿದ್ದೆ. ಅಷ್ಟರಲ್ಲಿ ಫೋನ್ ಮಾಡಿದ್ರು, ಗಡ್ಡ ತೆಗಿಬೇಡಿ, ಪಾತ್ರ ಇದೆ ಅಂತ. ಹಾಗಾಗಿ ಈ ಪಾತ್ರ ಆಗಿದ್ದು ದಿನಕರ ಸಂಪಾಜೆ, ದಿನು ಸೌಕಾರ್. ಭಾಳ ಚೆನ್ನಾಗಿ ಬರೆದಿದ್ದಾರೆ, ಪಾತ್ರವಾಗಿ, ಕಥೆಯಾಗಿ, ಮತ್ತು ನಿರ್ಮಾಣ ಕೂಡ ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶನವೂ ಚೆನ್ನಾಗಿ ಮಾಡಿದ್ದಾರೆ, ಡೈಲಾಗು ಚೆನ್ನಾಗಿ ಬರೆದಿದ್ದಾರೆ. ಎಲ್ಲವೂ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಆ್ಯಂಡ್ ಡಾಲಿ ಧನಂಜಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಸಹನಟನಾಗಿ ಅವರು ಒಬ್ಬ ನಾಯಕ ನಟ ಅಂತ ಯಾವುದೇ ರೀತಿಯಾದ ಫೀಲ್ನೆಸ್ನ ಸಹಪಾತ್ರಧಾರಿಗಳಿಗೆ ಕೊಡದೆ ಒಂದು ತುಂಬ ಆರಾಮದಾಯಕವಾಗಿ ಅವರು ಇರೋ ಥರ ನೋಡ್ಕೊಳ್ತಾರೆ. ಆ ವಿಷಯಕ್ಕೆ ನಾನು ಅವರಿಗೆ ಸದಾ ಋಣಿ. ಮತ್ತು ಮಿಕ್ಕಂತೆ ಪಾತ್ರವರ್ಗದ ಬಗ್ಗೆ ನಾನು ಹೆಚ್ಚು ಜನದ ಜೊತೆ ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ. ಅವ್ರ ಜೊತೆಗೆ ನನ್ನ ಹೆಚ್ಚಿನ ದೃಶ್ಯಗಳು, ಹಾಗಾಗಿ ಅವರೊಬ್ಬರ ಬಗ್ಗೆ ಮಾತ್ರ ಮಾತಾಡಬಹುದು. ಚಿತ್ರಶ್ರೀ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಶಿ ಈಸ್ ಅ ವಂಡರ್ಫುಲ್ ವರ್ಕರ್. ಒಳ್ಳೆ ಕೆಲಸಗಾರ್ತಿಯಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ನೀಡಬೇಕು, ಇಬ್ಬರನ್ನ ಹೇಳಲೇಬೇಕು. ಪ್ರಕಾಶ್ ಸರ್ ಹೇಳಿದರು, ಆ ಬಾಬು ಮತ್ತು ಅನಿಲ್ ಅಂತ ಏನು ಕೆಲಸ ಮಾಡ್ತಾರೆ ಅಂದರೆ, ಕತ್ತೆ ಚಾಕಿದೀವಿ ಅವರು. ಹಗಲು ರಾತ್ರಿ ಅಂದರೆ ಮಾಡ್ತಾನೆ ಇರ್ತಾರೆ. ಸಾರ್ ಹೇಳ್ದಂಗೆ ಪ್ರೊಡಕ್ಷನ್ ಮಾಡೋಕ್ಕೆ ಟೀಮ್ ಇರಬೇಕು, ಒಬ್ಬರು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಪ್ರಕಾಶ್ ಈಸ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಪೀಪಲ್. ಆ್ಯಂಡ್ ಕೋಟೆ ಸಿನಿಮಾ ಚೆನ್ನಾಗಾಗಲಿ, ಗೆಲ್ಲಿ, ಪರಮೇಶ್ವರ್ ಇನ್ನಷ್ಟು ಸಿನಿಮಾ ಮಾಡಲಿ, ಎಲ್ಲರಿಗೂ ಒಳ್ಳೊಳ್ಳೆ ಪಾತ್ರ ಕೊಡಲಿ.